ಸೊ ಸಣ್ಣ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗುವುದು ಇತ್ತೀಚಿನ ದಿನಗಳಲ್ಲಿ ಸಾವಿರಾರು ಜನರ ಸಮಸ್ಯೆ. ಅಂಥವರಿಗೆ ಮುಂದೆ ಮತ್ತೆ ಕೂದಲು ಬೆಳ್ಳಗಾಗುವುದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಒಂದು ಸರಳ ತೈಲ ಪ್ರಯೋಗವನ್ನ ನಾನು ಹೇಳ್ಕೊಡ್ತಾ ಇದ್ದೇನೆ. ಎಣ್ಣೆ, ಕೊಬ್ಬರಿ ಎಣ್ಣೆಯನ್ನ ನಾವೆಲ್ಲರೂ ಅಡುಗೆಗೆ ಅಂತ ಬಳಸ್ತೇವೆ. ಈ ಒಂದು ಕೊಬ್ಬರಿ ಎಣ್ಣೆಯನ್ನ ನೀವು ತೆಗೆದುಕೊಳ್ಬೇಕು. ಮೊದಲನೇದಾಗಿ ಒಂದು ಬೌಲ್ನಲ್ಲಿ ಕೊಬ್ಬರಿ ಎಣ್ಣೆಯನ್ನ ತಗೊಂಡು ಅದನ್ನ ಕುದಿಲಿಕ್ಕೆ ಇಡಬೇಕು. ಸೊ ಇಟ್ಟ ತಕ್ಷಣದಲ್ಲೇ ನೀವು ನೆಲ್ಲಿಕಾಯಿಯ ಚೂರ್ಣವನ್ನ, ಒಣಗಿಸಿದ ನೆಲ್ಲಿಕಾಯಿ ಚೂರ್ಣ ಅಥವಾ ಆಮಲಕಿ ಚೂರ್ಣ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಒಂದು ಆಮಲಕಿ ಚೂರ್ಣವನ್ನ ಈ ಒಂದು ಕುದಿತಾ ಇರುವಂತಹ ಕೊಬ್ಬರಿ ಎಣ್ಣೆಗೆ ಹಾಕಬೇಕು. ಸೊ ಹಾಕಿದ ಒಂದು 5-10 ನಿಮಿಷಗಳ ಕಾಲ ಅದನ್ನ ನೀವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸೊ ಅಂದರೆ ಹಾಕಿದಂತ ನೆಲ್ಲಿಕಾಯಿ ಚೂರ್ಣ ಕಪ್ಪಾಗೋ ತನಕ, ಸೊ ಸ್ವಲ್ಪ ಅದು ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಎಣ್ಣೆಯಲ್ಲಿ ಕುದೀತಾ. ಸೊ ಅಲ್ಲಿ ತನಕ ಅದನ್ನ ನೀವು ಮಿಶ್ರಣ ಮಾಡ್ತಾ ಇರಬೇಕು. ಆವಾಗ ಅದು ಎಲ್ಲ ಸತ್ವವನ್ನ ಬಿಡುತ್ತೆ. ಸೊ ಹೀಗೆ ಈ ಒಂದು ಆಮಲಕಿ ಚೂರ್ಣ ಅಥವಾ ಒಣಗಿದ ನೆಲ್ಲಿಕಾಯಿ ಚೂರ್ಣದ ಸತ್ವವನ್ನು ಉಳ್ಳಂತಹ ಕೊಬ್ಬರಿ ಎಣ್ಣೆಯನ್ನ ನೀವು ಪಾತ್ರೆಯನ್ನ ಕೆಳಗೆ ಇಳಿಸಿ ಅದನ್ನ ಸೋಸಿ ಇಟ್ಕೊಂಡಿರ್ಬೇಕು. ಸೊ ಅದು ತಣ್ಣಗಾದ ನಂತರ ನೀವು ಅದನ್ನ ಬಳಕೆಗೆ ಶುರು ಮಾಡಬಹುದು. ಸೊ ಈ ಒಂದು ಸೋಸಿ ಇಟ್ಟುಕೊಂಡಂತಹ ಕೊಬ್ಬರಿ ಎಣ್ಣೆಯನ್ನ, ಔಷಧಿಯುತ ತೈಲವನ್ನ ನೀವು ಕೂದಲಿಗೆ ಹಚ್ತಾ ಬರಬೇಕು. ನೀವು ತಲೆ ಸ್ನಾನ ಮಾಡುವ ಒಂದು 2-3 ತಾಸು ಅಥವಾ ಒಂದು 6 ತಾಸು ಮುಂಚೆ ವಾರಕ್ಕೆ 2-3 ಬಾರಿ ಹಚ್ತಾ ಬಂದಲ್ಲಿ ಮತ್ತೆ ಕೂದಲು ಬೆಳ್ಳಗಾಗುವುದನ್ನ ನೀವು ತಪ್ಪಿಸ್ಕೋಬಹುದು. ಸೊ ಈ ಒಂದು ಸರಳ ಪ್ರಯೋಗವನ್ನು ಮಾಡಿ ಮತ್ತು ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.